ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ಯಾರು ನೋಡಿಲ್ವೋ ಹೋಗಿ ನೋಡ್ಕೊಬನ್ನಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿದ್ದೆ, ಅದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಪೂಜಾರಿಗಳು ಎಲ್ಲ ಬರೋಷ್ಟರಲ್ಲಿ ಹೋಗಿ ರೆಡಿಯಾಗಿ ಬಂದಿದ್ವಿ. ಅವ್ರು ಬಂದಿದ್ದ ತಕ್ಷಣ ಎಲ್ಲರಿಗೂ ಪೇಟನ ಕಟ್ಟಿದ್ರು. ಅಂದರೆ ಪೇಟ ಕಟ್ಟಬೇಕಂತೇನಿಲ್ಲ, ಶಾಸ್ತ್ರ ಏನಿಲ್ಲ, ಬಟ್ ಕಟ್ಟಿದೆ ಏನೋ ಒಂಥರ ಚಂದ ಪೂಜೆಗೆಲ್ಲ. ಸೊ ಬಂದಿದ್ದ ತಕ್ಷಣ ಬಾವಾಜಿಗೆ ಮತ್ತು ಅಪ್ಪಗೆಲ್ಲ ಪೇಟ ಕಟ್ಟಿದ್ರು. ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ಪೂಜೆ ಬಂದು ಅಂಬಾಭವಾನಿ ಗೊಂದಲನ ಇಟ್ಕೊಂಡಿದ್ವಿ, ಅದೇ ನಡೀತಾ ಇದೆ. ಅವ್ರ ಕೈ ನೀವು ಹಾಕಿಸ್ಕೊಳ್ಳಿ, ನಿಮ್ಮ ಕೈ ಅವ್ರು ಹಾಕೊಳ್ಳಿ. ತುಮಿ ಕಾಸ್ನಿಗಲ್ಲ ಕಮ್ಮಿ ಕಾನಿಗಲ್ಲಮ್ಮ, ಕೈ ಕುಡಿಯೋದು. ನೆಕ್ಸ್ಟ್ ಹೊಸ ದಂಪತಿಗಳು ಬನ್ನಿ, ಹಾಕಿಪ್ಪ ದಂಪತಿಗಳು ಬನ್ನಿಪ್ಪ, ಹೊಸ ದಂಪತಿಗಳು, ಹೊಸ ದಂಪತಿ. ನೀವು ಮದುವೆ ಆದವ್ರೆ, ಆಮೇಲೆ ಅವ್ರಿಗೆ ಹಾಕ್ತೀನಿ. ಏನು ಗೊತ್ತಾ, ನಾನು ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, ಏನು ಇವತ್ತಿನ ವೀಡಿಯೋದಲ್ಲಿ ಏನೋ ಒಂದು ಸ್ಪೆಷಲ್ ಡೇ ಇರುತ್ತೆ ಅಂತ. ಇನ್ನೂ ಹೇಳಿಲ್ಲ. ಅದು ಹಂಗೆ ಲೈವಾಗಿ ತೋರಿಸಲ್ಲ, ವೀಡಿಯೋದಲ್ಲಿ ತೋರಿಸೋಣ ಅಂತ ವೇಟ್ ಮಾಡ್ತಿದ್ವಿ. ಎಷ್ಟೋ ದಿನಗಳಿಂದ ದೊಡ್ಡ ಕನಸು ಇದು. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಅದಕ್ಕೆ ನೋಡಿ, ಆ ಕನಸಿಗೆ ನನ್ನ ಕನಸು ಅಂತಲ್ಲ, ಎಲ್ಲರದು ಕನಸು. ಒಂದು 5 ನಿಮಿಷದಲ್ಲಿ ಆ ಕನಸು ರಿವೀಲ್ ಆಗುತ್ತೆ, ಅದೇನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಬೆಳಗ್ಗಿಂದ ಗೊಂದಲ ಮಾಡಿದ್ರು. ಆ ಪೂಜೆ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ ನಾನು, ಬಟ್ ಎಲ್ಲನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಪೂಜೆ ಎಲ್ಲ ಇತ್ತಲ್ಲ, ಅದರಲ್ಲಿ ನನಗೆ ಟೈಮ್ ಸಾಕಾಗಿಲ್ಲ. ಮತ್ತು ಇನ್ನೊಂದೇನೋ ಹೇಳಬೇಕು, ಅದು ಆಮೇಲೆ ಹೇಳ್ತೀನಿ. ಬೇಬಿ ಏನಿಲ್ಲ, ಒಂದು ಪೋಸ್ ಕೊಡ್ಬಿಡಿ. ಫಾಲೋ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿಬಿಡಿ. ಹೇಳಿದ್ದೆ ಅಲ್ವಾ ಇವತ್ತೇನೋ ಸ್ಪೆಷಲ್ ಇರುತ್ತೆ ವೀಡಿಯೋದಲ್ಲಿ ಅಂತ. ಅದೇ ಇದು ಫೈನಲಿ ಬಂದರು. ಇವತ್ತು ನಮ್ಮ ಅಕ್ಕನ ನೋಡೋಕ್ಕೆ ಗಂಡಿನ ಕಡೆಯವರು ಬರ್ತಾಯಿದ್ರು, ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ನಾನಂತೂ ಬಂದು ಸ್ಟೆಪ್ ಅಂದರೆ ಮೆಟ್ಲಿರುತ್ತಲ್ಲ ಅಲ್ಲೇ ಕೂತ್ಕೊಬಿಟ್ಟಿದ್ದೆ, ಬಿಕಾಸ್ ವೀಡಿಯೋ ಮಾಡ್ಕೋಬೇಕಲ್ವ ಬರಬೇಕಾದ್ರೆ. ಸಡನ್ನಾಗಿ ಬಂದುಬಿಟ್ರೆ ವೀಡಿಯೋ ಮಿಸ್ ಆಗಿಬಿಡುತ್ತೆ ಅಂತ ಅಲ್ಲೇ ಕೂತ್ಕೊಂಡಿದ್ದೆ. ಸೊ ಅವರೆಲ್ಲ ಬಂದರು. ಹೇಳ್ಬೇಕು ಅಂದರೆ ಇದು ಅರೇಂಜ್ ಮ್ಯಾರೇಜ್ ಅಲ್ಲ, ಆ್ಯಕ್ಚುಲಿ ಲವ್ ಮ್ಯಾರೇಜ್. ಇಬ್ಬರು 6.5 ಇಯರ್ಸಿಂದ ಇಷ್ಟಪಟ್ಟು ಇಬ್ಬರು ಮನೇಲಿ ಒಪ್ಪಿಸಿ ಇವತ್ತು ಅವ್ರ ಮೊದಲನೇ ಹೆಜ್ಜೆನ ಇಡ್ತಿದ್ದಾರೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಬಂದಮೇಲೆ ಹುಡುಗಿನ ಕೂರಿಸಿ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹುಡುಗನ ಕೂರಿಸಿ ನಾವು ಶಾಸ್ತ್ರನ ಕಂಟಿನ್ಯೂ ಮಾಡಿದ್ವಿ. ಶಾಸ್ತ್ರ ಎಲ್ಲ ಆದಮೇಲೆ ಇಬ್ಬರು ಹಾರನ ಬದಲಾಯಿಸ್ಕೊಂಡ್ರು. ಅದಾದಮೇಲೆ ಫೋಟೋಸ್ ತೊಗೊಳೋದ್ರೆ ಸ್ವಲ್ಪ ಲೇಟ್ ಆಗೋಯಿತು. ಆಮೇಲೆ ಮಾತುಕತೆನೆಲ್ಲ ಮುಗಿಸಿ ಹಾಗೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಹಾಗೆ ಅವರು ಹೊರಟರು. ಅವರೆಲ್ಲ ಹೋದಾದ್ಮೇಲೆ ನಾರ್ಮಲ್ ಅಂದರೆ ಪೂಜೆ ಎಲ್ಲ ಆಗಿರುತ್ತಲ್ಲ, ಅರ್ಶಿನ ಕುಂಕುಮ ಎಲ್ಲ ಜಾಸ್ತಿ ಚೆಲ್ಲಿತ್ತು ಮನೇಲಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಮಲಗೋಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.